ಹಲೋ, ನಮಸ್ತೆ. ಇದು ನನ್ನ ಫಸ್ಟ್ ವಿಡಿಯೋ. ವಾಯ್ಸು ಚೆನ್ನಾಗಿ ಬರ್ತಾಯಿದೆ ಅಂದ್ಕೋತೀನಿ. ಸೊ ಚೆನ್ನಾಗಿ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು ಏನು ಅಂತ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ. ವಿಡಿಯೋ ಇವಾಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಷಯ ಅಂದರೆ, ಇವತ್ತೊಂದು ಒಳ್ಳೆ ಸನ್ಸೆಟ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರ್ ಹತ್ರದಲ್ಲಿರೋ ಒಂದು ಸನ್ಸೆಟ್ ಪಾಯಿಂಟ್. ಇಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್. ಬನ್ನಿ, ಆದಷ್ಟು ಬೇಗ ಹೋಗೋಣ. ಯಾವಾಗ ಬೈಕ್ ತೆಗೆದ್ರೂ ನನ್ನ ಮಕ್ಕಳು ಯಾವಾಗ ತೆಗೆದ್ರೂ ಗಾಡಿ ಸೈಡ್ಗೆ ಹೋಗಲ್ಲ. ನಾವು ಬೈಕ್ ಹೊರಗೆ ತೆಗ್ದಿದ್ದ ದಿನವೇ ಇಷ್ಟೇ ಟ್ರಾಫಿಕ್ ಇರುತ್ತೆ. ಹಿಂಗೆ ನನಗೆ ಒಂದು ಅರ್ಥನೇ ಆಗಲ್ಲಲ್ಲ. ಅಲ್ಲಿಂದ ಗಾಡಿ ಓಡಿಸೋಷ್ಟರಲ್ಲಿ ಯಪ್ಪ ಇವತ್ತು ಯಾವ ವಾರ, ಯಾಕೆ ಇಷ್ಟು ಟ್ರಾಫಿಕ್ ಇದೆ, ಎಲ್ಲರೂ ಎಲ್ಲಿಗೆ ಹೋಗ್ತವ್ರೆ ಅನ್ನೋದೇ ನನಗೆ ಅವಾಗಿಂದ ಯೋಚನೆ ಆಗ್ಬಿಟ್ಟೈತೆ. ಅಷ್ಟು ಟ್ರಾಫಿಕ್ಕು. ಎಲ್ಲರೂ ಬರೀ ಕಾರು ಫುಲ್ಲು ಕಾರ್ಗಳೇ. ಇವತ್ತು ವೀಕೆಂಡು ಅಲ್ಲ, ಆಫೀಸ್ ರಜೆನೂ ಇಲ್ಲ, ಗೌರ್ಮೆಂಟ್ ಹಾಲಿಡೇನೂ ಇಲ್ಲ. ಯಾಕೆ ಇಷ್ಟು ಟ್ರಾಫಿಕ್ಕು, ಇಷ್ಟು ಜನ ಎಲ್ಲಿಗೆ ಹೋಗ್ತವ್ರೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ. ನೋಡು, ಆ್ಯಕ್ಚುಲಿ ಈ ರೋಡ್ ಈ ಟೈಮಲ್ಲಿ ಸ್ವಲ್ಪ ಖಾಲಿ ಇರಬೇಕು. ಇವಾಗ ನೋಡ್ರೆ ಎಷ್ಟು ಗಾಡಿಗಳಿವೆ, ಫುಲ್ಲು ಕಾರು, ಬೈಕು, ಟ್ರಕ್ಕು. ನಾನು ಬರೋ ದಾರಿಲಂತೂ ಯಪ್ಪ ಏನು ಟ್ರಾಫಿಕ್ಕು, ಸೈಕು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಹೇಳಿದ್ನಲ್ಲ ಸನ್ಸೆಟ್ ಪಾಯಿಂಟ್ ಅಂತ, ಅದು ಒಂದು ಚಿಕ್ಕ ಗುಡ್ಡದ ಮೇಲೆ ಒಂದು ಹಳ್ಳಿ ವಾತಾವರಣ ಥರ ಇರೋ ಒಂದು ಊರಿಂದ ಸ್ವಲ್ಪ ಹತ್ರದಲ್ಲಿರೋದು. ಆ್ಯಕ್ಚುಲಿ ಅದು ಒಂದು ಟೆಂಪಲ್. ಅಲ್ಲಿಂದ ಸನ್ಸೆಟ್ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ, ಹತ್ರದಲ್ಲಿರೋದು. ಸೊ ಇದಕ್ಕೆ ನಾವು ಹೋಗಬೇಕು ಹೊಸಕೋಟೆ ಹತ್ರ. ಇವಾಗ ನಾವು ರೀಚ್ ಆಗ್ತಾಯಿದ್ದೀವಿ KR-ಪುರಂ. ಚಿತ್ರ ಟಿನ್ ಫ್ಯಾಕ್ಟ್ರಿ ಕೆಳಗಡೆಯಿಂದ ಬಂದರೆ, ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್ ಕೆಳಗಡೆ ಇಳಿದ್ರೆ ಈಗ ನೆಕ್ಸ್ಟ್ ಬರೋದೇ KR-ಪುರಂ. ಇದೆಲ್ಲ KR-ಪುರಂ ಫ್ಲವರ್ ಮಾರ್ಕೆಟು. ಈ ಸೈಡೆಲ್ಲ ಲೆಫ್ಟ್ಗೆಲ್ಲ ಕಾಣ್ತಾ ಇರೋದು. ಇಲ್ಲಿ ಅರ್ಲಿ ಮಾರ್ನಿಂಗೆಲ್ಲ ಎಫ್ವಿ ರಶ್ ಇರುತ್ತೆ. ಈ ಟೈಮಲ್ಲೆಲ್ಲ ಏನು ಅಲ್ಲ ಇದು. ಆ್ಯಕ್ಚುಲಾಗಿ ಇದನ್ನು ಅರ್ಲಿ ಮಾರ್ನಿಂಗ್ ನೋಡಬೇಕು. KR-ಪುರಂ ಮಾರ್ಕೆಟು ಹೆಂಗಿರುತ್ತೆ, ಫ್ಲವರ್ದು ಫುಲ್ಲು ಮಾರ್ಕೆಟು ಅರ್ಲಿ ಮಾರ್ನಿಂಗ್ ಅಂತ. ಮತ್ತು KR-ಪುರಂ ಸಿಗ್ನಲ್ ದಾಟಿದ್ವಿ. ಇವಾಗ ಸಿಗ್ನಲ್ ದಾಟಿ ಇವಾಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀವಿ. ಟೈಮು ಆಲ್ಮೋಸ್ಟ್ 4 ಗಂಟೆ ಆಗಿ ಬಂದಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ರೀಚ್ ಆಗ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಟೆಂಪಲ್ಲು ದರ್ಶನ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಸನ್ಸೆಟ್ಟು ಶುರುವಾಗುತ್ತೆ. ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದು. ಭಾಳ ದಿನ ಆಯಿತು ಈ ಸೈಡ್ ಬಂದು. ಬನ್ನಿ ಹೋಗೋಣ. ಇವಾಗ ಗಾಳಿ ಸೌಂಡ್ ಜಾಸ್ತಿ ಕೇಳಿಸ್ತದೇನೋ ಇಲ್ಲ ವಾಯ್ಸ್ ಜಾಸ್ತಿ ಕೇಳಿಸ್ತದೆ ನನಗೂ ಗೊತ್ತಿಲ್ಲ. ವಿಂಡ್ ಬ್ಲಾಸ್ಟ್ ಇದೆ ಗಾಳಿ. ನೋಡೋಣ. ಆಯ್ತು, ಇನ್ನು ಸ್ವಲ್ಪ ದೂರ ಹೋಗ್ಬೇಕು. ಹೊಸಕೋಟೆ ಟೋಲಿಂದ ಸ್ವಲ್ಪ ಮುಂದೆ ಬಂದು ಬ್ರಿಡ್ಜು ಕೆಳಗಡೆಯಿಂದ ಹಂಗೂ ಹೋಗ್ಬೋದು. ಹೊಸಕೋಟೆ ದಾಟ್ ಹಂಗೆ ಹೋದರೆ ಸ್ಟೇಟ್ ಒಂದು ಹೈವೇ ಬರುತ್ತೆ, ಕೋಲಾರ ರೋಡ್. ಅಲ್ಲಿಂದ ಕೂಡ ಹೋಗ್ಬೋದು ಒಳಗಡೆ. ಅಲ್ಲಿಂದ ಹೋದರೆ ಒಳ್ಳೆ ಹಳ್ಳಿ ವಾತಾವರಣ. ಒಂದು ಚಿಕ್ಕ ಪುಟ್ಟ ಹಳ್ಳಿಗಳಿದ್ದಾವೆ. ಹಳ್ಳಿಗಳಿಂದ ಆರಾಮಾಗಿ ಹೋಗ್ಬೋದು.
ಟೆಂಪಲ್. ಹಾಂ, ಸಪ್ತ ಮಾತೆಯರ ಟೆಂಪಲ್. ಗೊತ್ತಲ್ಲ ಹೊಸಕೋಟೆ ಏನಕ್ಕೆ ಫೇಮಸ್ ಅಂತ? ಹೊಸಕೋಟೆ ಫೇಮಸ್ ಫಾರ್ ಬಿರಿಯಾನಿ. ಬಿರಿಯಾನಿ ಫೇಮಸ್ ಆಗಿದೆ ಹೊಸಕೋಟೆಯಿಂದ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂದ್ರೇ ಹೊಸಕೋಟೆ. ನೆಕ್ಸ್ಟು ಹೊಸಕೋಟೆ ಟೋಲ್ ದಾಟಿದ ಮೇಲೆ ಸ್ಟ್ರೈಟ್ ಹಂಗೆ ಹೋಗ್ತಾ ಇರೋದೆ. ಇಲ್ಲಿಂದ ಹೊಸಕೋಟೆ ಟೋಲಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ. ಸೊ ಇಲ್ಲಿಂದ ಸರ್ವಿಸ್ ರೋಡು, ಬ್ರಿಡ್ಜ್ ಕೆಳಗಡೆಯಿಂದ ರೈಟ್ ಹೋಗಬೇಕು. ಸರ್ವಿಸ್ ರೋಡ್ ತಗೊಂಡಿದ್ದೀವಿ. ಇವಾಗ ಇನ್ನು ಬ್ರಿಡ್ಜ್ ಹತ್ರ ಹೋಗ್ಬೇಕು. ಅಲ್ಲಿ ಬ್ರಿಡ್ಜ್ ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿಂದ ರೈಟು ಸ್ಟ್ರೈಟು. ಬನ್ನಿ ಹೋಗಮ್ಮ. ಈ ರೋಡಿಗೆ ಹೋಗ್ಬೇಕು. ನ್ಯಾಷನಲ್ ಹೈವೇ. ಇದೇನಾ? ಇದೆಲ್ಲ ದೇವರು? ಹಾಂ, ಇದೆ ಹಾಂ ಇದೆ. ಸಪ್ತ ಮಾತೆಯರ ಟೆಂಪಲ್. ಸೊ we need to wait for until sunset. ನೆರಳೇ ಇಲ್ಲ.